ನಮಸ್ಕಾರ ಎಲ್ಲರಿಗೂ. ನಾನು ಸುಪ್ರೀತ್ ಅನಂತಸ್ವಾಮಿ, ಮೈಸೂರು. ಇದು ಆದೀಶ್ವರ್ ನಗರ, ಮೈಸೂರು ಆದೀಶ್ವರ್ ನಗರ ಅಂತ ಈ ಲೇಔಟಿನ ಹೆಸರು. ಮೈಸೂರು ವಿಜಯನಗರ 4ನೇ ಹಂತ, ಅಂದರೆ ವಿಜಯನಗರ 4th ಸ್ಟೇಜ್ ಏನಿದೆ ಅದು ಮುಗಿದ ನಂತರ ಇರುವಂತಹ ಲೇಔಟ್ ಆಗಿರುತ್ತೆ ಇದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮುಡಾದಿಂದ ಅನುಮೋದಿತವಾಗಿರುವಂಥದ್ದು, ಅಂದರೆ ಮುಡಾ ಅಪ್ರೂವ್ಡ್ ಲೇಔಟ್ ಇದು. ಅಬೌಟ್ ನನ್ನ ಪ್ರಕಾರ, ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಷನ್ಲಿ, ದಿಸ್ ಲೇಔಟ್ ಇಸ್ ಮೋರ್ ದೆನ್ 15 years ಓಲ್ಡ್. 15 ವರ್ಷಕ್ಕೂ ಹಳೆಯ ಲೇಔಟ್ ಇದು. ಈಗಾಗಲೇ ತಾವು ನೋಡ್ತಾ ಇರುವಂಥ ಹಾಗೆ ನೋಡಿ ತೋರಿಸ್ತಾರೆ, ಓವರ್ ಹೆಡ್ ಟ್ಯಾಂಕ್, ಅಂದರೆ ನೀರು ಸರಬರಾಜು ಆಗುವಂಥ ವ್ಯವಸ್ಥೆಗೆ ಓವರ್ ಹೆಡ್ ಟ್ಯಾಂಕ್ ಇರ್ಬೋದು, ಡಾಂಬರೀಕರಣ, ಟಾರ್ ರೋಡ್ಗಳು, ಡ್ರೈನ್ಸು ಅಂದರೆ ಮೋರಿ, ಮಳೆ ನೀರು ಎಕ್ಸಿಟ್ ಆಗೋಕ್ಕೆ ಮೋರಿ. ಅದಾದ ನಂತರ ಅವಿನ್ಯೂ ಟ್ರೀಸು, ಸಾಲು ಮರಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಾಲು ಮರಗಳು ತೋರಿಸ್ತೀನಿ. ಸಾಲು ಮರಗಳು, ವಿದ್ಯುತ್ ಕಂಬ, ಒಳಚರಂಡಿ ವ್ಯವಸ್ಥೆ. ಮನೆ ಕಟ್ಕೊಂಡ್ರೆ ನಿಮಗೆ ಏನೇನು ಫೆಸಿಲಿಟೀಸ್ ಬೇಕಾಗುತ್ತೋ, ಬೇಸಿಕ್ ಮಿನಿಮಮ್ ಅಮ್ಯುನಿಟೀಸ್, ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಏನೇನು ಬೇಕಾಗುತ್ತೋ ಅವೆಲ್ಲವೂ ಇರುವಂತಹ ಬಡಾವಣೆ ಆಗಿರುತ್ತೆ ಇದು. ಈಗ ತಾವು ನೋಡ್ತಾ ಇರುವಂತೆ ಅಬೌಟ್ ಒಂದು 25ರಿಂದ 30 ಮನೆಗಳಿಗಾಗಲೇ ಇದ್ದು ಜನ ವಾಸ ಇದ್ದಾರೆ. ಪೀಪಲ್ ಆರ್ ಆಲ್ರೆಡಿ ಸ್ಟೇಯಿಂಗ್ ಇನ್ ದಿಸ್ ಲೊಕೇಶನ್. ನಾನು ಹೇಳದಂತೆ ವಿಜಯನಗರ 4ನೇ ಹಂತ, ವಿಜಯನಗರ 4ನೇ ಹಂತ ಏನಿದೆ ಅಲ್ಲಿಂದ, ಅಂದರೆ ವಿಜಯನಗರ 4ನೇ ಹಂತ ಮುಗಿದ ನಂತರ ವಿಜಯನಗರ 4th ಸ್ಟೇಜ್ ಮುಗಿಯುತ್ತೆ. ಮುಗಿದ ನಂತರ ಅಲ್ಲಿಂದ ಅರ್ಧ ಕಿಲೋಮೀಟ್ರು ಬಾರ್ಡರ್ ಆಫ್ ವಿಜಯನಗರ 4th ಸ್ಟೇಜ್ ಅಂತ ಅಂದರೆ SVEI ಸ್ಕೂಲ್. ನೀವು ಗೂಗಲಲ್ಲಿ ಚೆಕ್ ಮಾಡಬೇಕು. ಹೇಗೆ ಚೆಕ್ ಮಾಡಲಿ ಸುಪ್ರೀತ್ ಅಂದರೆ, ವಿಜಯನಗರಲ್ಲಿರುವಂಥ SVEI ಎಜುಕೇಷನ್ ಇನ್ಸ್ಟಿಟ್ಯೂಟ್ ಮೈಸೂರು ಅಂತ ನೀವು ಟೈಪ್ ಮಾಡಿಬಿಟ್ರೆ ಸಾಕು, ನಿಮ್ಗೆ ಸಿಗುತ್ತೆ. ಅದರ ಹಿಂಭಾಗದಲ್ಲಿರುವಂತಹ ಲೊಕೇಶನ್. ಮೈಸೂರಲ್ಲಿ ಇವತ್ತಿನ ದಿವಸದಲ್ಲಿ ವಿಜಯನಗರ 4ನೇ ಹಂತದಲ್ಲಿ ಬಹಳ ದುಬಾರಿ ಆಗ್ಬಿಟ್ಟಿದೆ ರೇಟು. ಸೊ ನಾನು ವಿಜಯನಗರ ಮುಗಿದ ತಕ್ಷಣ ಈ ಲೇಔಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಆದರೆ ಕಂಪ್ಯಾರಿಟಿವ್ಲಿ the distance from Vijayanagar 4th stage to this location is a ಸೌಂಡ್ ಉಗುರುಗಳೇ. ಸೊ ವಿಜಯನಗರ 4ನೇ ಹಂತದಿಂದ ಬಹಳ ದೂರ ಇಲ್ಲ ಲೊಕೇಶನು. ನೀವು ವಿಜಯನಗರದಲ್ಲಿ ಸೈಟ್ ತೊಗೋಬೇಕು ಅಂತ ಇದ್ದೀವಿ, ಬಹಳ ಎಕ್ಸ್ಪೆನ್ಸಿವ್ ಆಗಿದೆ ಇವತ್ತಿನ ದಿವಸದಲ್ಲಿ, ಆಗ್ತಾ ಇಲ್ಲ ತೊಗೊಳ್ಳಿಕ್ಕೆ, ಗಗನ ರೇಟ್ಗಳಾಗ್ಬಿಟ್ಟಿದೆ, ಗಗನಕ್ಕೇರಿರುವಂಥ ರೇಟ್ಗಳಾಗಿದೆ ನೋಡಿ. ದಿಸ್ ಇಸ್ ಒನ್ ಆಫ್ ದೋಸ್ ಲೊಕೇಶನ್ ದಟ್ ಯು ಕ್ಯಾನ್ ಲುಕ್ ಇನ್ ಟು. ನನ್ನ ಪ್ರಕಾರ ವಿಜಯನಗರದಲ್ಲಿ ನೀರಿನ ಸಮಸ್ಯೆ ಇಲ್ಲ, ಇಲ್ಲೂ ಸಹ ನನ್ನ ಪ್ರಕಾರ ನೀರಿನ ಸಮಸ್ಯೆ ಇಲ್ಲ. ಭಾಳಷ್ಟು ಜನ ಇಲ್ಲಿ ಮನೆ ಕಟ್ಕೊಂಡ್ರು, ಬೋರ್ವೆಲ್ ಸಹ ಹಾಕ್ಕೊಂಡಿದ್ದಾರೆ. ಈಗಾಗಲೇ ತೋರಿಸಿದಂಥ ಇಲ್ಲಿಂದ ಕ್ಲಿಯರ್ ವ್ಯೂ ಇರುತ್ತೆ, ಅದನ್ನು ಸಹ ತೋರಿಸ್ತೀನಿ. ಓವರ್ ಹೆಡ್ ಟ್ಯಾಂಕು ಸಹ ತೋರಿಸ್ತೀನಿ. ವಾಸಕ್ಕೆ ಭಾಳ ಯೋಗ್ಯವಾಗಿರುವಂಥ ಜಾಗ. ಬಹಳಷ್ಟು ಇವಾಗ ಪ್ರಸಿದ್ಧಿ ಪಡಿತಾ ಇರುವಂಥದ್ದು ಈ ಒಂದು ದೇವಸ್ಥಾನ. ಒಂದು ಗುಡ್ಡ ಇದೆ, ಗುಡ್ಡದ ಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಈಗ ಭಾಳ ಇಟ್ ಈಸ್ ವೆರಿ ಫೇಮಸ್ ದೀಸ್ ಡೇಸ್. ಭಾಳ ಚೆನ್ನಾಗಿದೆ. ಬಹಳ ಸಂಜೆ ಹೊತ್ತು ನೀವು ಈ ಏರಿಯಾದಲ್ಲಿ ಇದ್ದರೆ ಭಾಳ ಕಾಮಾಗಿರುವಂತಹ ಲೊಕೇಶನು, ಭಾಳ ಕಾಮಾಗಿರುವಂತಹ ಏರಿಯಾ. ಈಗ ನಾನು ವೀಡಿಯೋ ಮಾಡಬೇಕಾದ್ರೂ ತಮಗೆ ಗೊತ್ತಾಗಿರ್ಬೋದು ಯಾವುದೇ ತರಹ ಗಲಾಟೆ, ಸೌಂಡು, ಟೂ ಮೆನಿ ವೆಹಿಕಲ್ ಮೂವ್ಮೆಂಟು, ಪೊಲ್ಯೂಷನ್ನು ಇಲ್ಲದೇ ಇರುವಂತಹ ಏರಿಯಾ ಆಗಿರುತ್ತೆ. ಮೈಸೂರಲ್ಲಿ ನಾಟ್ ದಿಸ್ ಲೊಕ್ಯಾಲಿಟಿ 13 ಕಿಲೋಮೀಟರ್ ಆಗುತ್ತೆ ಮೈಸೂರು ಸಿಟಿ ಸೆಂಟರ್ ಪ್ಯಾಲೇಸಿಂದ. ಅದನ್ನು ಹೇಳೋದು ಮರ್ತುಬಿಟ್ಟಿದ್ದೆ. 13 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ದೇವರಾಜ್ ರೋಡ್ ರಸ್ತೆ ಇರ್ಬೋದು, ಮೈಸೂರು ಮಾರುಕಟ್ಟೆ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡು. ಟೆಕ್ನಿಕಲಿ ಐ ಆಮ್ ಟ್ರೈಂಗ್ ಟು ಟೆಲ್ ಫ್ರಮ್ ಮೈಸೂರು ಸಿಟಿ ಸೆಂಟರಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 13 ಕಿಲೋಮೀಟರ್ಸ್. ಇಲ್ಲಿ ಯಾವ ಸೈಟು ಸೇಲ್ಗಿದೆ ಮತ್ತು ಅದರ ಬೆಲೆ ಏನು, ವಾಟ್ ಇಸ್ ದ ಡೈಮೆನ್ಷನ್ ಆಫ್ ದ ಸೈಟ್ ವಿಚ್ ಇಸ್ ಫಾರ್ ಸೇಲ್ ಆ್ಯಂಡ್ ವಾಟ್ ಈಸ್ ದ ರೇಟ್ ಆಫ್ ದ ಸೇಲ್ ಆಫ್ ದ ಪ್ರಾಪರ್ಟಿ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಆಸಕ್ತರು, ಎಸ್ ಯು ಕ್ಯಾನ್ ಡೂ ಕಾಲ್ ಮೀ ಆರ್ ಯು ಕ್ಯಾನ್ ವಾಟ್ಸಪ್ ಮೀ. ಥ್ಯಾಂಕ್ ಯು.